ಒಂದು ಭಾಗ ಇದು ಜಾತಿ ಆಧಾರಿತವಾಗಿ ಮಾತಾಡಿದ್ದಾರೋ, ಸಮುದಾಯ ಆಧಾರಿತವಾಗಿ ಮಾತಾಡಿದ್ದಾರೋ, ಅಥವಾ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಬಲಪಡಿಸಿಕೊಳ್ಳುವ 2.5 ವರ್ಷದ ಅವಧಿಯ ಅಗ್ರಿಮೆಂಟಿನ ಕಾಪಿ ಅಥವಾ ಅದರ ನಕಲು ಪ್ರತಿ ಅಥವಾ ಮೂಲ ಪ್ರತಿ ಅಥವಾ ಸುತ್ತೋಲೆ ನಮ್ಮ ಯಾರ ಬಳಿನೂ ಇಲ್ಲ, ಅಥವಾ ಅದರ ಬಗೆಗಿನ ಅಧ್ಯಕ್ಷರ ಅಧಿಕೃತ ಹೇಳಿಕೆ, ಎಸ್ ಇವರು 30 ತಿಂಗಳು ಅವರು 30 ತಿಂಗಳು ಎನ್ನುವ ಹೇಳಿಕೆಯಂತೂ ಇದು AICC ಅಧ್ಯಕ್ಷರದು ನಮಗೆ ಸಿಕ್ಕಿಲ್ಲ, KPCC ಅಧ್ಯಕ್ಷರದು ನಮಗೆ ಸಿಕ್ಕಿಲ್ಲ, ಅಥವಾ ಅಗ್ರಿಮೆಂಟಲ್ಲಿ ಆ ಒಂದು ಯಾರು ಹೇಳಿಲ್ಲ, ಅದೊಂದು ನಮಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಅಂತ ಹೇಳಿದಾರೆ ಅಷ್ಟೇ. ನಮಗೆ ಮುಖ್ಯಮಂತ್ರಿ ಇರಲಿ. ಇದೊಂದು ಭಾಗ, ಎರಡನೇ ಭಾಗ ಬರ್ತದೆ ಚರ್ಚೆ. ಎರಡನೇ ಭಾಗಕ್ಕೆ ನಾನು ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟು, ಏನಂತ ಒಂದು ಗೋಪಾಷ್ಟಮಿನ ಉಲ್ಲೇಖ ಮಾಡ್ತಾರೆ. 1966 ನವಂಬರ್ 7 ಗೋಹತ್ಯೆ ನಿಷೇಧ ಏನು ಮಾಡಬೇಕು ಅಂತಿದ್ದೀರೋ ಅದನ್ನು ಜಾರಿ ಮಾಡಿ, ಗೋಹತ್ಯೆ ನಿಷೇಧ ಆಗಬೇಕು ಅಂತ ಸಂತರು, ಸಾಧುಗಳು, ಜನ ಎಲ್ಲ ಮುತ್ತಿಗೆ ಹಾಕಿದರು. ಆ ಸಂದರ್ಭದಲ್ಲಿ ಗಲಭೆ ನಡೆಯಿತು, ಒಂದಷ್ಟು ಬಡದಾಟಗಳು ಆಯಿತು. ಇಂದಿರಾ ಗಾಂಧಿಯವರು ಗೋಲಿಬಾರ್ ಮಾಡಿಸ್ಬಿಟ್ಟಿದ್ರಾಗ ನಮಗಿರೋ ಮಾಹಿತಿ ಪ್ರಕಾರ ಒಂದು 7 ಜನ ಸತ್ತು, ಅನೇಕರು ಗಾಯಗೊಂಡು ಅಂತ ನಾವು ಕೇಳಿದ್ದೀವಿ. ಅದ್ರ ಬಗ್ಗೆ ಇರಲಿ. ಈ ವಿಚಾರ ಇಡೀ ಗಾಂಧಿ ಫ್ಯಾಮಿಲಿಗೇ ಶಾಪ ಆಗಿ ಅವ್ರು ಗೋಪಾಷ್ಟಮಿ ಸತ್ರು, ಇವ್ರು ಗೋಪಾಷ್ಟಮಿ ಸತ್ರು, ಇವ್ರು ಸತ್ರು, ಇದೆಲ್ಲ ಹೇಳ್ತಿದ್ದಾರಲ್ಲ, ಇದು ಯಾವ ರೀತಿಯ ಕೆದಕುವಿಕೆ ಇದು ಅಂತ? ಸರಿ, ಹಿಂದೆ ಏನು ನಡೀತಲ್ಲ ಈ ಒಂದು ಘಟನೆಗಳು, ಅವು ಸಾಕ್ಷ್ಯಾಧಾರಿತಗಳು, ಎಲ್ಲ ಸಾಕ್ಷಿ ಇರೋವಂಥದ್ದೇ ಅಲ್ವಾ. ಇವತ್ತು ಸಾಧು ಸಂತರ ಬಗ್ಗೆ ಯಾವ ರೀತಿಯ ಒಂದು ದಬ್ಬಾಳಿಕೆ ಮತ್ತು ಆಕ್ರೋಶವಾಗಿ ಅವತ್ತಿನ ದಿನ ಸಾಕಷ್ಟು ದಾಳಿಗಳು ನಡೀತಾ ಇದ್ದು. ಯಾಕೆಂದರೆ ಅದೇನೋ ಗೊತ್ತಿಲ್ಲ, ಆ ಒಂದು ಫ್ಯಾಮಿಲಿ ಅಂತ ಹೇಳ್ಬೋದು, ಇಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ಹೇಳ್ಬೋದು, ಅದು ಬಹುಶಃ ಅವತ್ತು ಮಾಡಿದ್ದಂಥ ಘಟನೆಗಳಂತೂ ಸತ್ಯ ಅಲ್ವಾ. ಬಹುಶಃ ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಸನ್ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ಹೇಳಿರ್ಬೋದು. ಆದರೆ ಇಲ್ಲಿ ಅವ್ರು ಏನು ಹೇಳಿದಾರೆ ಅನ್ನೋದಕ್ಕಿಂತ ಬಟ್ ಘಟನೆ ನಡೆದಿದ್ದು ಸತ್ಯ ಅಲ್ವಾ. ಸಾಧು ಸಂತರನ್ನ ಯಾವ ರೀತಿಯಾಗಿ ನಡೆಸ್ಕೊಂತಿದ್ರು, ಯಾವ ರೀತಿಯಾಗಿ, ಸಣ್ಣ ಎಕ್ಸಾಂಪಲ್ 2 days ಬ್ಯಾಕ್ ವೆಸ್ಟ್ ಬೆಂಗಾಳಲ್ಲಿ ಅಲ್ಲಿಂದ ಒಬ್ರು ಸಾಧು ಸಂತರು ಅಯೋಧ್ಯೆಗೆ ಬರ್ತಾ ಇದ್ದಾರೆ ಪಾದಯಾತ್ರೆ ಮೂಲಕ. ಎಲ್ಲ ಒಂದ್ ಕಡೆ ಅಡ್ಡ ಹಾಕ್ಬಿಟ್ಟು ಅವ್ರನ್ನ ಸಾಕಷ್ಟು ಹೊಡೆತಗಳನ್ನ ಹೊಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇದು ಯಾವತ್ತ ನಡೆದಿರೋದ, ಮೊನ್ನೆ 3 ದಿನ ಹಿಂದೆ ಬೇಕಂದ್ರೆ ನನ್ನ ಹತ್ರ ವಿಡಿಯೋ ಇದೆ, ಅದು ತೋರಿಸ್ತೀನಿ. ಈ ತರ ಘಟನೆಗಳು ನಿರಂತರವಾಗಿ, ಯಾಕೆಂದ್ರೆ ಕಾಂಗ್ರೆಸ್ನವ್ರಿಗೆ ಯಾವ ತರ ಅಂದ್ರೆ ಒಂದು ಹಿಂದೂಗಳ ಒಂದು ಭಾವನೆಗಳಿಗೆ ಯಾವತ್ತು ಧಕ್ಕೆ ಬರೋಂಥ ಕೆಲಸ ನಿರಂತರವಾಗಿ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವರೆಲ್ಲೂ ನಮ್ಮ ಹಿಂದೂಗಳಂತ ಹೇಳಕ್ ಇಷ್ಟನೇ ಪಡ್ತಾ ಇಲ್ಲ. ಆ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ನವ್ರು ಇವತ್ತು ಎಲ್ಲಾ ರೀತಿಯ ಅಟ್ಯಾಕ್ಗಳು ಆಗಿರೋದೆಲ್ಲ ಹಿಂದೂಗಳ ಮೇಲೇನೆ. ಯಾವುದೋ ಒಂದು ಓಲೈಕೆಗೋಸ್ಕರ ಈ ಧರ್ಮದವರೇ ಬೇಡ ಅನ್ನೋ ನಿಶ್ಚಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ದಿನ. ಯಾಕೆಂದ್ರೆ ನಾವು ಕಾಲಘಟ್ಟದಲ್ಲಿ ನೋಡ್ತಾ ಇದ್ದೀವಿ, ಸುಮಾರು 60-65 ವರ್ಷಗಳಿಂದ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ಮತಗಳ ಕ್ರೋಢೀಕರಣಕ್ಕಾಗಿ ಇವೆಲ್ಲವನ್ನು ಮಾತಾಡ್ತಿರೋದಾ ಅನಂತಕುಮಾರ್ ಹೆಗಡೆ ಅವರು? ಸರ್ ನೋಡಿ, ಧರ್ಮದ ಮೇಲೆ ಕ್ರೋಢೀಕರಣ ಅವಶ್ಯಕತೆ ಇಲ್ಲ. ಜನರಿಗೆ ನಿರಂತರವಾಗಿ ನೋಡ್ತಾ ಇದ್ರೆ ಇವತ್ತು ಇಡೀ ದೇಶದಲ್ಲಿ ಏನಾಗ್ತಾ ಇದೆ, ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿ ಏನ್ ಮಾಡ್ತಾ ಇದ್ದಾರೆ ನಿರಂತರವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಕರ್ನಾಟಕದವರು ಬಹಳ ಬುದ್ಧಿವಂತ ಮತದಾರರು, ಅವ್ರು ಏನ್ ಆಗ್ಬೇಕು ಅನ್ನೋದನ್ನ ಡಿಸೈಡ್ ಮಾಡಿ. ಯಾಕೆಂದ್ರೆ ಪ್ರತಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟ್ ಕೊಟ್ಟಿರ್ತಕ್ಕಂಥದ್ದು ಇದೇ ಕರ್ನಾಟಕದವರು. ಯಾಕೆಂದ್ರೆ ನಿರಂತರವಾಗಿ ಅಬ್ಸರ್ವ್ ಮಾಡಿ, ಇವತ್ತು ದೇಶದಲ್ಲಿ ಏನಾದ್ರೂ ಒಂದು ರಕ್ಷಣೆ ಮತ್ತೆ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅಂದ್ರೆ ಮತ್ತೆ ಬಿಜೆಪಿ ಬಂದ್ರೇನೆ ಆಗೋದು ಅಂತ ಇವತ್ತು ಜನ ಹೇಳ್ತಾ ಇದ್ದಾರೆ. ದಿನೇಶ್, ಯಾಕಿಂತ ಹೇಳಿಕೆಗಳು? ಅನಂತಕುಮಾರ್ ಹೆಗಡೆ ಅವರು ಇತ್ತೀಚೆಗೆ ಸುಮಾರು ಕಡೆ ಕಾಣಿಸ್ಕೊಳ್ತಾ ಇದ್ದಾರೆ. ನಾನು ಕಾಣಿಸ್ಕೊಳ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಆಮೇಲೆ ಆಗ ತಗೋಬೇಡಿ ಅದನ್ನು, ಎಲ್ಲೂ ಕೂಡ ಕಾಣಿಸ್ಕೊಳ್ಬಾರ್ದು ಅಂತ. ತುಂಬ ಕಡಿಮೆ ಆಗಿದ್ದರು ಅನಂತಕುಮಾರ್ ಹೆಗಡೆ ಅವರು ಮಾಧ್ಯಮಗಳಲ್ಲಿ, ಅವರು ಮುಂದೆ ಬರುವಂಥ ಒಂದು ವಿಚಾರ. ಈಗ ಕೆಲವರು ಹೇಳ್ತಾರೆ, ಕಾಂಗ್ರೆಸ್ ನಾಯಕರೇ ಮಾತಾಡ್ತಾರಪ್ಪ, ಎಲೆಕ್ಷನ್ ಹತ್ರ ಬಂತು, ಎಲ್ಲಪ್ಪ ಇದ್ದೆ ನೀನು, ಎಲ್ಲಪ್ಪ ಮಲಗಿದ್ದೆ 4 ವರ್ಷ, ಎಲ್ಲಪ್ಪ ಇದ್ದೆ ಅಂತ ಕಾಂಗ್ರೆಸ್ ನಾಯಕರೇ ಕೇಳಿದ್ದಾರೆ. ಎಲ್ಲಿದ್ದಪ್ಪ ನೀನು ಹೇಳಪ್ಪ, 4.5 ವರ್ಷ ತಂಗಡಿಗೆ ಹೇಳಿದ್ದಾರೆ ಅದನ್ನು, 4 ವರ್ಷ ಎಲ್ಲಿಪ್ಪ ಇದ್ದೆ ಅಂತೀವಿ. ಈಗ ಬಂದ್ಬಿಟ್ಟು ಇದಕ್ಕಿದ್ದಂಗೆ ಮಗನೇ ಲೇ ಇದೊಂದು ಭಾಗ ಆಯಿತು. ಈಗ ನೆಕ್ಸ್ಟ್ ಚೆಕ್ ಮಾಡಿಕೊಂಡ್ರೆ ನಾವು ಗೋಪಾಷ್ಟಮಿಯ ಉದಾಹರಣೆ, ಸಾಧುಗಳು ಸತ್ರು, ಸಂತರು ಸತ್ರು, 7 ಜನ ಕೊಲ್ಲಲ್ಪಟ್ಟರು ಅವತ್ತು, ಇದೆಲ್ಲ ಯಾಕೆ ಅಂತ? ಇದು ಯಾಕೆ ಅಂದರೆ ಕೈಲಾಗ್ದವನು ಮೈ ಪರ್ಚ್ಕೊಂಡ ಅಂತ. ಯಾಕಂದ್ರೆ ಇವರು ಒಬ್ಬರೇ ಅಲ್ಲ, ರಾಜ್ಯದ ಏನು 26 ಜನ ಸಂಸದರಿದ್ದಾರೆ ಬಿಜೆಪಿ ಅವರು, ಕರ್ನಾಟಕಕ್ಕೆ ಬರಬೇಕಾದ GST ಅಮೌಂಟ್ ಕೊಡ್ಸಲ್ಲ, ಇಲ್ಲಿಗೆ ಬೇಕಾದ ಬರ ಪರಿಹಾರ ಕೊಡ್ಸಲ್ಲ, ಇಲ್ಲಿಗೆ ಬೇಕಾದ ನೀರಿಗೆ ನ್ಯಾಯ ಒದಗಿಸಲ್ಲ, ನೆಲ ಜಲ ಹಣ ಯಾವುದಕ್ಕೂ ಇವರು ಮುಂದೆ ಬರಲ್ಲ. ಈವನ್ ಕನ್ನಡ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರಲ್ಲ. ಲೋಕಸಭೆಯಲ್ಲಿ ಇವರು ಕೈ ಕಟ್ ಬಾಯಿ ಮುಚ್ಚಂತ ಕೂತಿರ್ತಾರೆ. ಅಲ್ಲಿ ಅಸೆಂಬ್ಲಿಗಳಲ್ಲಿ ಲೋಕಸಭೆಯಲ್ಲಿ 1 ದಿವಸ ಮಾತಾಡಲ್ಲ ಕರ್ನಾಟಕದ ಪರವಾಗಿ.
ಇಲ್ಲಿನ ಸಮಸ್ಯೆಗಳಿಗೆ ಉದ್ಯೋಗದ ಪರವಾಗಿ ಯಾವುದಕ್ಕೂ ದನಿ ಎತ್ತಲ್ಲ. ಯಾಕಂದ್ರೆ ಅವಾಗ ಸಮಸ್ಯೆಗಳಿರ್ತವೆ, ಬಂದಾಗ ಮೀಡಿಯಾದವ್ರು ಕೇಳ್ತಾರೆ ನೀವೇನ್ ಮಾಡ್ತೀರಾ ಅಂತ. ಮಾಹಿತಿ ಇಲ್ಲ ಅನ್ಸುತ್ತೆ. ಸರ್, ನೀವು ಇಲ್ಲ, ಮಾತಾಡಿದಾಗ ದಿನೇಶ್ ನಾನು ಡಾಕ್ಟರ್ ಕೂತಿದ್ದಲ್ಲ, ಇಲ್ಲ, ನೀವು ಮಾಹಿತಿ ಕೂತ್ಕೊಳ್ಳಿ. ಇಲ್ಲ ಅನ್ಸುತ್ತೆ. ನಾನು ಮಾತಾಡ್ತಾ ಇದ್ದೀನಲ್ವಾ, GST ಬಗ್ಗೆ ನಿಮಗೆ ಈಗ ನಾನು ಮಾಹಿತಿ ಹೇಳಿದ್ದೆ ಇಲ್ಲ. ಸುಮ್ನಿರ್ರಿ, ಇಲ್ಲ, ನಮಗೂ ಮಾಹಿತಿ ಗೊತ್ತು. GST ನೋಡ್ರಿ, ಬಗ್ಗೆ ನಿರ್ಮಲಾ ಮಾಹಿತಿ ಇಲ್ಲ. ಸೀತಾರಾಮ್ ಅವರು GST ಬಂದಾದ್ಮೇಲೆ ನಿರ್ಮಲಾ ದೇಶ- ಸೀತಾರಾಮ್ ಅವರು ಇಡೀ ರಾಜ್ಯಕ್ಕೆ ನೋಡಿ, ಎಷ್ಟು ಕೋಟಿ ಹಣ ರಾಜ್ಯಸಭಾ ಬಂದಿದೆ ಅನ್ನೋದು ಸದಸ್ಯರಾಗಿರೋದು ಮಾಹಿತಿ ಇದೆ, ಕರ್ನಾಟಕದಿಂದ ಕೊಡಿ. ನೀವೇನಾಗಿದೆ ಸರ್? 4.5 ಲಕ್ಷ ಸುಳ್ಳು ಕೋಟಿ ಕಾಂಗ್ರೆಸ್ನವ್ರ ಜೊತೆ ರಾಜ್ಯದಿಂದ ಸೇರಿದ್ದಾದ್ಮೇಲೆ ತೆರಿಗೆ ಹೋದ ಬರೀ ಬರೀ ಸುಳ್ಳು 50,000 ಜಾಸ್ತಿ ಕೋಟಿ ಆಗಿದೆ. ಕೊಡ್ತಾರೆ. ಫೈನ್ ಫೈನ್ ಒಬ್ರು ಮಾತಾಡಿ, ಒಬ್ರು ಮಾತಾಡಿ, ಒಬ್ರು ಒಬ್ರು ಮಾತಾಡಿ, ಒಬ್ರು ಮಾತಾಡಿ. ಗೋವಿಂದರಾಜ್ ಅವರೇ, ಮಾಹಿತಿ ಕೊಡ್ತೀನಿ. ಗೋವಿಂದರಾಜ್ ಅವರೇ, ಒಬ್ರು ದಿನೇಶ್ ನಾನು ಮಾಹಿತಿ ದಿನೇಶ್ ಕೊಡ್ತೀನಿ. ಹೇಳಿ ಸುಳ್ಳು ಕೇಳ್ತೀರಾ? ದಿನೇಶ್ ಕಾಂಗ್ರೆಸ್ ಸುಳ್ಳೆಲ್ಲ ಕೆಲಸ ಬೇಡ ನಮ್ಗೆ. ಊರೊಳಗೆ ಒಕ್ಕೊಂಡು ಕೂತಿರ್ತಾರೆ ಇವ್ರು ಒಬ್ರು ಕೂಡ ಆಚೆ ಬರಲ್ಲ. ಏನ್ 26 ಜನ ಇದಾರೆ, ಒಬ್ರು ಆಚೆ ಬರಲ್ಲ. ಜನರು ನೋಡ್ಬೇಕು ಇವ್ರನ್ನ, ಜನರು ಮುಂದಿನ ದಿನಗಳಲ್ಲಿ ಇವ್ರು ಪಾಠ ಕಲಿಸ್ಬೇಕು. 10 ವರ್ಷ 2 ಲಕ್ಷ ಕೋಟಿ ತಂದಿದ್ದಾರೆ ಅಭಿವೃದ್ಧಿ ಇದಕ್ಕೆ. ಒಬ್ಬ ಸಂಸದರ ಕೆಲಸ ಏನು? ಒಂದು GST ಸಂಸದ ಪಾಲನೆಯನ್ನೆಲ್ಲ ನಿರಂತರವಾಗಿ ಬರ್ತಾ ಇದೆ. ಒಂದು ನಿಮಿಷ. ಸುಮ್ನೆ ಸುಳ್ಳು ಹೇಳೋ ಕೆಲಸ ಒಂದು ನಿಮಿಷ, ಕೈ ಒಂದು ನಿಮಿಷ, ಗೋವಿಂದರಾಜ್ ಅವರೇ, ಸುಳ್ಳು ಹೇಳೋ ಕೆಲಸ ಕೈ ಹಾಕ್ಬಾರ್ದು. ಒಂದು ನಿಮಿಷ. ಸತ್ಯ, ಅಕ್ಕೆ ನೀವು ನಾನು ಇವತ್ತು ಮನವಿ ಮಾಡ್ತೀನಿ. ಒಂದು ನಿಮಿಷ ಗೋವಿಂದರಾಜ್ ಅವರೇ, ಚರ್ಚೆಗಿಡಿ. ಒಂದು ನಿಮಿಷ ಈ ರಾಜ್ಯಕ್ಕೆ ಒಂದು ನಿಮಿಷ ಗೋವಿಂದರಾಜ್ ಅವರೇ, ಒಬ್ರು ಗಲಭೆ ಆಗುತ್ತೆ, ಗಲಭೆ ಒಬ್ರು ಅವಾಗಿಂದ ಕರೆಕ್ಟ್ ಮಾತಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಇವತ್ತು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಇಂಡಿಯಾ. ಅದನ್ನ ಸ್ಟಾಪ್ ಮಾಡಿಸ್ರಿ ಫಸ್ಟ್. ಬರೀ ಇಲ್ದೇ ಇರೋಂತ ಕಿತ್ತೋದ ಸ್ಟೇಟ್ಮೆಂಟ್ ಗಳು ಕೊಟ್ಕೊಂಡು ಜನರನ್ನ ಯಾಕ್ರಿ ಕನ್ಫ್ಯೂಸ್ ಮಾಡ್ತೀರಾ? ಇಷ್ಟು ದಿವಸ ಏನ್ರಿ ಮಾಡ್ತಾ ಇದ್ರಿ ನೀವು? ರಾಜ್ಯಕ್ಕೆ ಅನ್ಯಾಯ ಆದಾಗ 26 ಜನ ನೋಡ್ರಿ, ಒಬ್ರು ಬಾಯ್ ಎತ್ತಲ್ಲ. ಈ ರಾಜ್ಯಕ್ಕೆ ಕಾವೇರಿ ನೀರ್ಗೆ ಬಾಯ್ ಎತ್ತಲ್ಲ ನೀವು. ಕಾವೇರಿ ನೀರ್ಗೆ ಯಾವತ್ತು ಆಚೆ ಬಂದಿದ್ದೀರಾ? ಕಾವೇರಿ ನೀರ್ಗೆ ಯಾವತ್ತು ಹೆಗ್ಡೆ ಮಾತಾಡಿದ್ದಾರೆ? ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಒಂದು ಅಪ್ಲಿಕೇಶನ್ ಹಾಕಕ್ಕಾಗಿಲ್ಲ. ಈ ನೀರಿನ ವಿಚಾರವಾಗಿ ಏನಾಗಬೇಕು ಅಂತ ವಾದ ಮಾಡಕ್ಕೆ ಒಬ್ಬ ಸರಿಯಾದ advocate ಇರ್ಲಿಲ್ಲ. ಈ ರೀತಿಗಳ ಕೆಲಸಗಳು ಒಂದು ನಿಮಿಷ ಗೋವಿಂದರಾಜ್ ಅವರೇ, ಗೋವಿಂದರಾಜ್ ಅವರೇ, ಅವಾಗಿಂದ ಕರೆಕ್ಟ್ ಹೋಗ್ತಾ ಇದೆ ಡಿಬೇಟ್. ತಪ್ಪುಗಳನ್ನು ಮುಚ್ಚಿಡ ಪ್ರಸನ್ನ ಕುಮಾರ್ ಅವರೇ, ಈ ಬಾರಿಯ ಎಲೆಕ್ಷನ್ ಅಭಿವೃದ್ಧಿ, ಇದ್ಯಾವುದೋ GST, ನೋಟ್ ಬ್ಯಾನು, ಇನ್ನೊಂದಷ್ಟು ವಿಚಾರಗಳು, ನಿರುದ್ಯೋಗ, ಬೆಲೆ ಏರಿಕೆ, ರೂಪಾಯಿ ಡಾಲರ್ ಎದುರುಗಡೆ ಯಾವ ಮಟ್ಟದಲ್ಲಿ ಬಿದ್ದಿದೆ, ಇದ್ಯಾವುದೂ ಅಲ್ಲದೆ ಧಾರ್ಮಿಕ ವಿಚಾರಗಳ ಕುರಿತಾಗಿಯೇ ಈ ಬಾರಿ ಎಲೆಕ್ಷನ್ ನಡೆಯೋದ? ಅದಕ್ಕೆ ಪೂರಕವಾಗಿ ಸಂಸದರ ಬಾಯಿಂದ ಹೇಳಿಕೆಗಳು ಬರ್ತಾ ಇದೆಯಾ ಅಂತ? ಈಗ ರಮಾಕಾಂತ್ ನೋಡಿ, ಅನಂತಕುಮಾರ್ ಹೆಗಡೆ ಅವರು ಹೊಸಬ್ರೇನಲ್ಲ ನಮ್ಮ ರಾಜ್ಯ ರಾಜಕೀಯಕ್ಕೆ. ಹೆಚ್ಚು ಕಡಿಮೆ 91ರಿಂದ ಇದುವರೆಗೂ 8 ಎಲೆಕ್ಷನ್ ಫೇಸ್ ಮಾಡಿದ್ದಾರೆ. 7ರಲ್ಲಿ ಗೆದ್ದಿದ್ದಾರೆ, 99 1ರಲ್ಲಿ ಮಾತ್ರ ಸೋತಿದ್ದಾರೆ. ಅಂದರೆ ಚುನಾವಣೆ ಹೇಗೆ ಗೆಲ್ಲಬೇಕು ಅಂತ ಅವ್ರಿಗೆ ಗೊತ್ತು. ಓಕೆ, ಹೇಗೆ ಗೆಲ್ತಾ ಇದ್ದಾರೆ ಅನ್ನೋದು ಗೊತ್ತು ಎಲ್ರಿಗೂ. ಆಮೇಲೆ ಈಸ್ ನೋನ್ ಫಾರ್ ಅವರ ಆ ಥರ ಹೇಳಿಕೆಗಳಿಗೆ. ಅವ್ರೇನು ಹೇಳಿಕೆಗಳು ಕೊಡ್ತಾರೆ ಇದು ಹೊಸದೇನಲ್ಲ. ಅವರು ಜನನಾಯಕರಾಗಿ ಬೆಳೆದಿದ್ದೆ ಈ ರೀತಿ ಹೇಳಿಕೆಗಳು ಕೊಟ್ಟು ಅದರಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ. ಓಕೆ, ಹಾಗಾಗಿ 7 ಬಾರಿ ಅವರು ಇದು ದೆಹಲಿಗೆ ಪಾರ್ಲಿಮೆಂಟ್ಗೆ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಬಂದು ನೀವು ಈಗ ಹೊಸದಾಗಿ ಏನು ಸಂಶೋಧನೆ ಮಾಡಬೇಕಾಗಿಲ್ಲ ಅವ್ರ ಬಗ್ಗೆ. ಓಕೆ, ಯಾವ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಸರಿನೋ ಇಲ್ವಾ ಅಂತ. ಓನ್ಲಿ ಥಿಂಗ್ ನೀವು ಅದನ್ನು ಕೌಂಟರ್ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಅದು ಬರ್ತದೆ. ಈಗ ನೀವು ಅಭಿವೃದ್ಧಿ ವಿಚಾರಗಳು ಚರ್ಚೆ ಮಾಡ್ತಾ ಇದ್ದೀರಿ. ಹಾಗಾದ್ರೆ ಅಲ್ಲಿ ಕಾರವಾರದಲ್ಲಿ ಏನಾಗಿದೆ, ಓಕೆ ಡಿಸ್ಕಸ್. ಅನಂತಕುಮಾರ್ ಹೆಗಡೆ 4 ವರ್ಷದಿಂದ ಎಲ್ಲೋಗಿದ್ರು, ಮಾಯ ಆಗಿದ್ರು ಅಂದ್ರೆ ನಿಜ ಇರ್ಬೋದು. ಬಹುಶಃ ಅವ್ರಿಗೆ ಗೊತ್ತಿರ್ಬೋದು 6 ತಿಂಗಳು 3 ತಿಂಗಳು ಸಾಕು ಎಲೆಕ್ಷನ್ ಗೆಲ್ಲಕ್ಕೆ ಅಂತ. ಯಾಕಂದ್ರೆ 7 ಸಲ ಗೆದ್ದಿದ್ದಾರೆ ಅವರು. ಓಕೆ, ಈ ವಿಚಾರಗಳು ಸೀಸನ್ಡ್ ಪೊಲಿಟಿಷಿಯನ್ ಅಂತ ಹೇಳಿ ಅದನ್ನ ನಾನು ಸೀಸನ್ಡ್ ಅಂತ ಹೇಳೋಕ್ಕಲ್ಲ. ಚುನಾವಣೆ ಗೆಲ್ಲುವ ಅನುಭವ ಅವ್ರಿಗೆ ಗೊತ್ತು. ಅನುಭವಿ ರಾಜಕಾರಣಿ ಅವರು. ಚುನಾವಣೆ ಯಾವ ರೀತಿ ಗೆಲ್ಲಬೇಕು ಅವ್ರಿಗೆ ಗೊತ್ತು. ಬಹುಶಃ ಅವರನ್ನು ಸೋಲಿಸಲಿಕ್ಕೆ ಕಾಂಗ್ರೆಸ್ ಸಾಧ್ಯ ಆಗದಲ್ಲೇ ಇರ್ಬೋದು. ಯಾಕಂದ್ರೆ ಕಾಂಗ್ರೆಸ್ ಸೋಲಿಸಿದ್ರೆ ಬೇರೆ ಯಾವ ಪಾರ್ಟಿನೂ ಇಲ್ಲ. ಹಾಗಾಗಿ ಇಟ್ ಇಸ್ ಅ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಅನಂತಕುಮಾರ್ ಹೆಗಡೆ. ಓಕೆ, ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೊನ್ನೆ ಹೇಳಿದ್ದಾರೆ, ಕಾಂಗ್ರೆಸ್ ಅಲ್ಲ ನನಗೆ ಪ್ರತಿಸ್ಪರ್ಧಿ, ಸಿದ್ದರಾಮಯ್ಯ ಮಾತ್ರ ನನ್ನ ಪ್ರತಿಸ್ಪರ್ಧಿ ಅಂತ. ಓಕೆ, ಕಾಂಗ್ರೆಸ್ ಗೆಲ್ಬಹುದು. ಸಿದ್ದರಾಮಯ್ಯ ಲೋಕಸಭೆ ಕಂಟೆಸ್ಟ್ ಮಾಡಬೇಕು ಅಂತ ಅಲ್ಲ. ಓಕೆ, ನಮ್ಮ ಟಾರ್ಗೆಟ್ ಗುರಿ ಕಾಂಗ್ರೆಸ್ ಅಲ್ಲ, ಸಿದ್ದರಾಮಯ್ಯ ಸ್ಪಷ್ಟವಾಗಿ ಅವ್ರ ಮೈಂಡಲ್ಲಿ ಏನಿದೆ ಅದನ್ನು ಕ್ಲಾರಿಫೈ ಮಾಡಿದ್ದಾರೆ. ಓಕೆ, ಹಾಗಾಗಿ ಈ ಚುನಾವಣೆ ಯಾವ ರೀತಿ ಗೆಲ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವ್ರ ಮೇಲೆ ಇದುವರೆಗೂ ಎಷ್ಟು ಈ ಥರ ದ್ವೇಷ ಭಾಷಣದ ಮೇಲೆ ಕೇಸ್ ಬಿದ್ದಿದೆ ಅವೆಲ್ಲ ಪಟ್ಟಿ ಇದೆ, ಯಾರು ಡಿನೈ ಮಾಡ್ಲಿಕ್ಕಾಗೋದಿಲ್ಲ. ಈಗ ಈ ರೀತಿ ಮೊನ್ನೆ ಒಂದು ದ್ವೇಷ ಭಾಷಣ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲೊಂದು ಸರ್ಕಾರ ಇದೆ ಅಲ್ವಾ, ಚುನಾಯಿತ ಸರ್ಕಾರ ಇದೆ ಅಲ್ವಾ, ಅದು ತಪ್ಪು, ಕಾನೂನು ವಿರುದ್ಧ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಮಲಗಿದ್ಯಾ? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಅದು ಆ ಭಾಷಣ ಕೇಳಿದ್ರೆ ಎಂತವ್ರಿಗೂ ಗೊತ್ತಾಗೋದಿಲ್ವಾ ಏನಿದೆ ಅಂತ ಹೇಳಿ? ಸರಿಯೋ ತಪ್ಪು ಅಂತ ನೀವು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡೋದಲ್ಲ. ನಿಮ್ಮಲ್ಲಿ ಅಧಿಕಾರ ಇದೆ, ಜನ ಅಧಿಕಾರ ಕೊಟ್ಟಿದ್ದಾರೆ, ಪೊಲೀಸ್ ಇಲಾಖೆ ಅಂತಿದೆ, ಗೃಹ ಇಲಾಖೆ ಅಂತಿದೆ. ಅವ್ರು ತಪ್ಪು ಅಂತ ಹೇಳಿದ್ರೆ ಟೇಕ್ ಆಕ್ಷನ್. FIR ಮಾಡಿ ಕುತ್ಕೊಳಕಲ್ಲ. ನಿಮ್ಗೆಲ್ಲೋ ಒಂದ್ ಕಡೆ ಹಿಂಜರಿಕೆ ಇದೆ. ಯಾಕೆ ಹಿಂಜರಿಕೆ ಇದೆ?
ಕಾಂಗ್ರೆಸ್ ಇವತ್ತು ಏನಾಗಿದೆ, ಅವ್ರನ್ನ ಮತ್ತೆ ಇನ್ನೂ ದೊಡ್ಡ ಸ್ಟಾರ್ ಮಾಡ್ಬಿಡ್ತೀವ ನಾವು ಅಂತ ನೀವು ತೀರ್ಮಾನ ಮಾಡಿ ಅದನ್ನ. ದೊಡ್ಡ ಸ್ಟಾರ್ ಮಾಡ್ತಿರೋ, ಸಿಂಗಲ್ ಸ್ಟಾರ್ ಮಾಡ್ತಿರೋ, 3 ಸ್ಟಾರ್ ಮಾಡ್ತಿರೋ, ಹಿಡಿದ್ರೆ ಒಂಥರ ಸ್ಟಾರ್ ಅಲ್ಲ, ಹಿಡಿದ್ರೆ ಒಂಥರ ಸ್ಟಾರ್, ಬಿಟ್ಟರೆ ಒಂಥರ ಸ್ಟಾರ್ ಅಂತ. ನಾನಿಲ್ಲಿ ನಿಮಗೆ ಕೇಳ್ತಾ ಇರೋದು, ನಿಮ್ಮ ಕೈಲಿ ಅಧಿಕಾರ ಇದೆ, ಜನ ಅಧಿಕಾರ ಕೊಟ್ಟಿದ್ದಾರೆ, ಅವರು ತಪ್ಪು ಕಾನೂನಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ, ಓಕೆ ಮಲಗಿದೆ ಅಂತಲೇ ಹೇಳ್ಬೇಕಾಗ್ತದಲ್ವಾ? ಫೈನ್ ಫೈನ್. ನಟರಾಜ್ ಗೌಡ್ರೆ, ಅದು ಹೇಳಿಕೆ ಸರಿಯಾಗಿದೆಯಾ? ನೋಡಿ, ಈ ಅನಂತಕುಮಾರ್ ಹೆಗಡೆ ಅವರು ಭಾಳ ತುಂಬ ಕಾಂಟ್ರವರ್ಷಿಯಲ್ ಪರ್ಸನ್. ಯಾವಾಗಲೂ ಪ್ರಚೋದನಕಾರಿ ಭಾಷಣಗಳು ಮಾಡೋದು, ದ್ವೇಷದ ಭಾಷಣಗಳು ಮಾಡುವಂಥದ್ದು, ಸಂವಿಧಾನ ಬದಲಾಯಿಸಲಿಕ್ಕೆ ನಾವು ಬಂದಿರುವಂಥದ್ದು ಅಂತ ಹೇಳುವಂಥದ್ದು, ಉದ್ದಟತನವನ್ನು ಮೆರೆಯುವಂಥದ್ದು, ಇದದು ಭಾಳ ಯಾವಾಗಲೂ ಮಾಡ್ತಾನೆ ಇದ್ದಾರೆ. ಈ ಥರ ಹೇಳಿಕೆ ಕೊಡೋ ಅವರ ಕ್ಷೇತ್ರದಲ್ಲಿ ವರ್ಕೌಟ್ ಆಗಬಹುದೇನೋ? ಇಲ್ಲ ನೋಡಿ, ಅವ್ರ ಕ್ಷೇತ್ರ ಜನಗಳಿಗೆ ತಲೆಗೆ ವಿಷ ಬಿತ್ತಬಾರ್ದು, ಜನಗಳಿಗೆ ವಿಷ ಬಿತ್ತಬಾರದು. ನೀವು ಜನಗಳಿಗೆ ಉದ್ಯೋಗ ಎಷ್ಟು ಕೊಟ್ರಿ ಅದ್ರ ಬಗ್ಗೆ ಮಾತಾಡಬೇಕು, ನೀವು ಜನಗಳಿಗೆ ಶಿಕ್ಷಣ ಎಷ್ಟು ಕೊಡ್ಸಿದ್ರಿ ಅದು ಮಾತಾಡಬೇಕು, ಅವ್ರ ಅಂಕಿಅಂಶದ ಬಗ್ಗೆ ಮಾತಾಡಲಿ, ಅವರ ಅಚೀವ್ಮೆಂಟ್ ಮಾಡಿರಲಿ, ಒಬ್ಬ ಸಂಸದ ಆಗಿದ್ದವನು ಅಚೀವ್ಮೆಂಟ್ ಮಾಡಿರಲೇಬೇಕು, ಅವ್ರ ಅಚೀವ್ಮೆಂಟ್ ಬಗ್ಗೆ ಮಾತಾಡಲಿ. ಏನಾದ್ರು ಕೇಂದ್ರದ ಯೋಜನೆ ತೊಗೊಂಡು ಬಂದಿದ್ದೀನಿ, ನಾನು ನಮ್ಮ ಕ್ಷೇತ್ರವನ್ನು ಸುವರ್ಣ ಅಕ್ಷರಗಳು ಬರೆಯುವಂಥ ಒಂದು ಯೋಜನೆ ಮಾಡಿದ್ದೀನಿ, ಆದರ್ಶ ಯೋಜನೆ ತಂದಿದ್ದೀನಿ, ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಇತ್ತಲ್ಲ, ಅದು ಆದರ್ಶ ಲೋಕಸಭಾ ಕ್ಷೇತ್ರ ಮಾಡಿದ್ದೀನಿ, ಆ ಥರದ ಏನಾದ್ರು ಮಾತಾಡಲಿ. ಈ ಥರ ಮಾತಾಡುವಂಥದ್ದು ಬಿಜೆಪಿ ಅಂದ್ರೆ ಪ್ರಾಕ್ಟಿಕಲಿ ಹೇಳ್ಬಿಡ್ತೀನಿ, ಹೇಳಿ ನೀವು ನಿಮಗೂ ಗೊತ್ತಿರುತ್ತದು. ಈಗ ಒಬ್ಬ ಸಂಸದ ತನ್ನ ಕ್ಷೇತ್ರದಲ್ಲಿ ಗೆಲ್ಲಲಿಕ್ಕೆ ಎಮೋಷನಲ್ ಆಗಿ ಯಾವಾಗ ಮಾತಾಡಬೇಕು, ಯಾವಾಗ ಕಣ್ಣೀರು ಹಾಕಬೇಕು, ಅಥವಾ ಯಾವಾಗ ರೊಚ್ಚಿಗೇಳಿಸ್ಬೇಕು, ಅಥವಾ ಕೆಲಸಗಳ ಆಧಾರದ ಮೇಲೆ ಕೆಲಸನೇ ಇಟ್ಕೊಂಡು ಯಾವಾಗ ಸಂಸದ ಓಟ್ಗೆ ಹೋಗಬೇಕು ಅಂತ ಹೇಳಿ, ಇದು ನಮ್ಮ ಇಡೀ ರಾಜ್ಯ ಚೆಕ್ ಮಾಡ್ಕೊಂಡ್ಬಿಟ್ರೇನೆ ಕೆಲವರು ಗೆಲ್ತಾನೆ ಇರ್ತಾರೆ. ಕೆಲಸ ಮಾಡಿದ್ರೆ ಜನ ನಾವು ಕೇಳಿದ್ರೆ ನೀವು ಏನು ಕೆಲಸ ಮಾಡಿಲ್ಲ ಸ್ವಾಮಿ ಅಂತಾರೆ. ಕೆಲವರು ಕೆಲಸ ಎಲ್ಲ ಮಾಡಿರ್ತಾರೆ, ಸೋಲ್ತಾರೆ ಎಲೆಕ್ಷನ್ನಲ್ಲಿ. ಸೊ ಎಲೆಕ್ಷನ್ಗೆ ಏನು ಬೇಕು ಅಂತ ಪ್ರಸನ್ನ ಕುಮಾರ್ ಅವರು ಹೇಳ್ತಿದ್ದಂತೆ ಅಷ್ಟು ಮಾತ್ರ ಸಾಕು ಅನಂತಕುಮಾರ್ ಹೆಗಡೆ ಅವರಿಗೆ. ಈಗ ನಮಗೆ ನಾವೇ ನ್ಯೂಸ್ ಮಾಡಿದ್ದೀವಿ, ಅಲ್ಲಿ ಒಂದು ಆ್ಯಂಬುಲೆನ್ಸ್ ಪಲ್ಟಿ ಹೊಡೆದ್ಬಿಡ್ತು. ಚೆನ್ನಾಗಿ ಗೊತ್ತು, ನಿಮಗೆ ನೆನಪಿರುತ್ತೆ, ಉತ್ತರ ಕನ್ನಡದಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ಇಲ್ಲ, ಒಳ್ಳೆ ರೋಡ್ ಆಗಲಿಲ್ಲ ಆ ಕಡೆಗೆ, ಅವ್ರು ಉಡುಪಿಗೆ ಹೋಗಬೇಕು, ಮಂಗಳೂರಿಗೆ ಹೋಗಬೇಕು, ಶಿವಮೊಗ್ಗಕ್ಕೆ ಬರಬೇಕು, ಇವತ್ತಿಗೂ ಆ ಪರಿಸ್ಥಿತಿ ಇದ್ದಾಗ ಆಸ್ಪತ್ರೆ ಕಟ್ಟೋದು, ರೋಡ್ ಮಾಡೋದು ನನ್ನ ಕೆಲಸ ಅಲ್ರಿ ಅಂತ ಇದೇ ಸಂಸದರು ಮಾತಾಡಿದ್ರೆ ಅಂಥವ್ರನ್ನೇ ಮತ್ತೆ ಗೆಲ್ಲಿಸ್ತಾರೆ ಅಂದಾಗ ನಿಮ್ಮ ತಕರಾರು ಏನಲ್ಲಿ? ಇಲ್ಲ, ನಮ್ಮ ತಕರಾರು ಅನ್ನೋದಕ್ಕಿಂತ ವಿಪರ್ಯಾಸ ಅಂತ ಹೇಳ್ಬೋದು. ಓಕೆ, ಜನಗಳಿಗೆ ಏನು ಬೇಕು ಅನ್ನೋದನ್ನ ಮರೆಸಿ, ಈಗ ನೀವು ಜನಗಳಿಗೆ ಏನು ನೀವು ತೋರಿಸ್ತೀರಿ, ಯಾವ ಭಾವನಾತ್ಮಕವಾಗಿ ನೀವು ಅವ್ರನ್ನ ಕಟ್ಟಾಕ್ತೀರಿ, ನಿಮ್ಮ ಭಾಷಣಗಳಿಂದ ಅವ್ರ ಮನಸ್ಸನ್ನು ಗೆಲ್ತೀರಿ, ಅದು ಜನಗಳು ಮಾರೋಗ್ತಾರೆ. ಸೊ ರಾಜ್ಯ ಗೃಹ ಇಲಾಖೆ ಟಚ್ ಮಾಡೋಕ್ಕಾಗಲ್ಲ, ನೋಡಿ, ಅದು ಯಾರೇ ಆಗಿರ್ಲಿ, ಕಿಡಿಗೇಡಿತನವನ್ನ ಯಾರೇ ತೋರಿಸಿದ್ರು ಕೂಡ, ಯಾರೇ ಅಪರಾಧ ಪ್ರಕರಣಗಳು, ದ್ವೇಷ ಭಾಷಣ ಮಾಡೋದು, ಪ್ರಚೋದನಕಾರಿ ಭಾಷಣ ಮಾಡೋದು, ಅವ್ರ ಮೇಲೆ ಕೇಸ್ ಆಗುತ್ತೆ, ಗೃಹ ಇಲಾಖೆ ತಗೊಂತದೆ. ಒಂದು. ಎರಡನೇದು, ಬಿಜೆಪಿ ವಕ್ತಾರರು ಒಂದು ಮಾತಾಡ್ತಾ ಅವ್ರು ಮಾತಾಡ್ತಿದ್ದಕ್ಕೆ, ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿನಲ್ಲಿ 4,75,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ತೆರಿಗೆ ಕೇಂದ್ರಕ್ಕೆ ಹೋಗ್ತದೆ, ಅಲ್ಲಿಂದ ವಾಪಸ್ ನಮ್ಗೆ 50,000 ಕೋಟಿ ಬರ್ತದೆ, ಇದು ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯ. ಡೆವಲ್ಯೂಷನ್ ಅಲ್ಲಿ 37,000 ಕೋಟಿ ಬಂದು ಅದನ್ನ ಹೇಳ್ತಾರೆ. ಒಂದು ನಿಮಿಷ ತಾಳ್ಮೆ, 13,000. ಈಗ ನನ್ನ ಅಂಕಿಅಂಶದಲ್ಲಿ ಸುಳ್ಳು ಹೇಳಿದ್ರೆ ನೀವು ಆಮೇಲೆ ನಾನು ಕೌಂಟರ್ ಮಾಡಿ. 37,000 ಕೋಟಿ ರೂಪಾಯಿ ಡೆವಲ್ಯೂಷನ್ ಅಲ್ಲೂ, 13,000 ಕೋಟಿ ರೂಪಾಯಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲೂ ಬರುತ್ತೆ. 50,000 ಕೋಟಿ ರೂಪಾಯಿ ಹೋಗ್ತಾ ಇರೋದೆಷ್ಟು? 4,75,000 ಕೋಟಿ ರೂಪಾಯಿ ತೆರಿಗೆ ಕಲೆಕ್ಟ್ ಆಗುವಂಥದ್ದು. ಒಂದು ಸಬರ್ಬನ್ ರೈಲ್ಗೆ 17,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತವರು ₹1 ಬಿಡುಗಡೆ ಮಾಡಲಿಲ್ಲ ಕಳೆದ ಬಜೆಟ್ನಲ್ಲಿ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಮಾಡ್ತೀವಿ, ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡ್ತೀವಿ ಅಂತ 5,300 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರು ಅವರ ಇದರೊಳಗೆ ಬಜೆಟ್ ಕಾಪಿನಲ್ಲಿ. ₹1 ಬರಲಿಲ್ಲ. 15ನೇ ಹಣಕಾಸಿನ ಆಯೋಗದ ಪ್ರಕಾರ 5,495 ಕೋಟಿ ರೂಪಾಯಿ ಬರಬೇಕಾಗಿತ್ತು, ಹಣಕಾಸಿನ ಆಯೋಗ ಹೇಳ್ತು. ಇಲ್ಲಿ ಅವ್ರು ತಗೊಂಬರ್ಲೂ ಇಲ್ಲ, ಅವ್ರು ಕೊಡ್ಲೂ ಇಲ್ಲ. ಈ ತರ ಆರ್ಥಿಕವಾಗಿ ರಾಜ್ಯನ ದಿವಾಳಿ ತಳ್ಕೊಂಡು, ರಾಜ್ಯಕ್ಕೆ ಅನ್ಯಾಯ ಮಾಡ್ಕೊಂಡು, ದ್ರೋಹ ಮಾಡ್ಕೊಂಡು, ಮೋಸ ಮಾಡ್ತಿರೋ ಬಿಜೆಪಿಗೆ ಮತ್ತೆ ಜನ ಒಪ್ತಾರ? ರಾಜ್ಯ ಜನ ಒಪ್ತಾರ? ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಗ್ಯಾರಂಟಿ ಯೋಜನೆಗಳು ಅಂತ ಜನ ಒಪ್ಪಿದ್ದಾರೆ. ಅನುಷ್ಠಾನದಲ್ಲಿ ನಾವು 53% ಮತ ತಗೊಂತೀವಿ. ಈಗ ಜನ ಎಷ್ಟು ದಿನ ಅಂತ ಧಾರ್ಮಿಕವಾಗಿಯೇ ಯೋಚನೆ ಮಾಡ್ತಾರೆ? ಧರ್ಮ ಅನ್ನೋದು ಇವತ್ತಿಂದ ಇದೆಯಾ? ಸಾವಿರಾರು ವರ್ಷಗಳಿಂದ ಇದೆ ದೇಶದಲ್ಲಿ. ಈ ರಾಜ್ಯದಲ್ಲೇ 36,000 ದೇವಾಲಯಗಳು ಮುಜರಾಯಿ ಇಲಾಖೆಲ್ಲವೆ. ಇವತ್ತಲವ ಅವು ಎಲ್ಲ 2 ಸೆಂಚುರಿ 3 ಸೆಂಚುರಿ 1000 ವರ್ಷಗಳ ಹಳೆ ದೇವಸ್ಥಾನಗಳು. ಅವೆಲ್ಲ ಸುಭದ್ರವಾಗಿದ್ದಾವಲ್ಲ. ಈ ಸರ್ಕಾರ ಬಿಜೆಪಿನೇ 1947ರಿಂದ ಇತ್ತ. ಮುಜರಾಯಿ ಇಲಾಖೆ ಕಟ್ಟಿ, ಪುರಾತತ್ವ ಇಲಾಖೆ ಕಟ್ಟಿ ಅವರ ಅದನ್ನ ಉಳಿಸಿದ್ದು ಕಾಂಗ್ರೆಸ್ ಸರ್ಕಾರಗಳು. ಈ ಬಿಜೆಪಿ ಭಾವನಾತ್ಮಕವಾಗಿ ಸುಳ್ಳು ಹೇಳಿ, ಭಾಷಣ ಮಾಡಿ ಜನಗಳ ಮನಸ್ಸಿಗೆ ಜನಗಳು ಹಾರರ್ ಮೂವಿ ನೋಡಿದ್ರು 3 ಗಂಟೆ ನೋಡ್ತಾರೆ, ಕಾಮಿಡಿ ನೋಡಿದ್ರು 3 ಗಂಟೆ ನೋಡ್ತಾರೆ. ಈ ದೇಶ ಈಗ ಹಾರರ್ ಮೂವಿ ಮತ್ತೆ ಕಾಮಿಡಿ ನೋಡ್ತಾ ಇರೋ ಮೂವಿ ಆಗಿದೆ. 9 ವರ್ಷದಿಂದ ನೋಡಿದೀವಿ ನಾವು. ಈಗ ಬದಲಾವಣೆ ಬೇಕು, ಈಗ ಬದುಕು ಬೇಕು. ಅದಕ್ಕೆ ಜನ ಬದಲಾವಣೆ ಬಯಸಿದ್ದಾರೆ.
ಈ ರಾಜ್ಯದಲ್ಲಿ ಟಿಕೆಟ್ಗೆ ದುಡ್ಡು ಕೊಟ್ಬಿಟ್ಟಿದೀವಿ ಅಂತ ನೋಡ್ತಾರಾ ಇಲ್ಲ ಓಟ್ ಹಾಕ್ಬಿಟ್ಟಿದೀವಿ ಅಂತ ಸುಮ್ಮನೆ ಇರ್ತಾರ ಅಂತ? ಇಲ್ಲ ಇಲ್ಲ ಪರಿಸ್ಥಿತಿ ಹೆಂಗಿದೆ Okay. ಇವತ್ತು ಹಾಕ್ಬಿಟ್ಟಿದ್ದಾರೆ ದೇಶ ಓಟ್ ಹಾಕ್ಬಿಟ್ಟಿದೀವಿ ಅಂತ 9.5 ವರ್ಷಗಳಿಂದ ದೇಶ ಗ್ರಹಣ ಹಿಡಿದಿದೆ. ಓಕೆ ನೋಡಿ 2017, 18, 19ರಲ್ಲಿ 25,000 ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವ್ರು ಹಿಂದೂಗಳಲ್ವಾ? ಅವ್ರಿಗೆ ಜೀವನ ಬೇಡವಾ? ದೆಹಲಿನಲ್ಲಿ ಕರಾಳ ರೈತ ಕಾಯ್ದೆಗಳನ್ನ ವಿರೋಧ ಮಾಡಿ ರೈತರು ಕುತ್ಕೊಂಡ್ರು, 100 ಜನ ಪ್ರಾಣ ಕೊಟ್ರು. ಅವರೆಲ್ಲ ಹಿಂದೂಗಳಲ್ವಾ? ಅವ್ರು ಮನುಷ್ಯರಲ್ವಾ? Okay. ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಆಯ್ತು, ಅತ್ಯಾಚಾರ ಆಯ್ತು. ಅವರು ಭಾರತೀಯರಲ್ವಾ? ಅವ್ರ ಮನುಷ್ಯತ್ವ ಇಲ್ವಾ ಅವ್ರಿಗೆ? ಅಂದ್ರೆ ಅವ್ರ ಮನುಷ್ಯರಲ್ವಾ? ಬಿಜೆಪಿ ಏನ್ ತಿಳ್ಕೊಂಡಿದೆ?